ನಾನು ಹೋಗ್ತೀನಮ್ಮ ಇವತ್ತು ಕೆಲಸ ಐತೆ ಮನೆತಾಗೆ ಹೋಗ್ಬೇಕು ಊರಿಗೆ ಹೋಗ್ತೀನಿ. ಇರೋಕ್ಕಾಗ್ಲಾಗ ನೀನು ಹೆಂಗೆ ಬಂದು ಅದೇ ಹೋಗ್ತೀಯ ಚಿಕನ್ ಗಿಕನ್ ಏನಾದರೂ ಮಾಡ್ತೀವಿ ಚಿಕನ್ ಮಟನ್ ಇವತ್ತು ಎಲ್ಲರೂ ಮನೆತಾಗೆ ಇದ್ದಾರೆ ಚಿಕನ್ ಮಟನ್ ಏನಾದರೂ ಮಾಡ್ತೀವಿ ಇರು. ಬಿಡತ್ಲಾಗಿ ನೀನತ್ಲಾಗಿ ಹೋಗ್ತೀನಿ ಇಟ್ಟು ಕೆಲಸ ಇತ್ತು ಅದಕ್ಕೆ ಬಂದಿದ್ದಂಗೆ ಮಾತಾಡಿಸ್ದಂಗೂ ಆಗುತ್ತೆ ಅಂತ ಹೇಳಿ ಬಂದಿದ್ದೆ. ನೀನು ಹೋಗ್ತೀನತ್ ಪಾಪ ನಿಮ್ಗೆ ಯಾಕೆ ಕೊಟ್ಟು ಅಂದರೆ ಏನು ಬೇಡ ತಡಿ ಏನು ಹೋಗ್ಬೇಡ ನಾಳೆಗೆ ಹೋಗ್ಮಂತೆ ನಮ್ಮ ಅತ್ತಿಗೆ ಹೇಳ್ತೀನಿ ಚಿಕನ್ ಮಟನ್ ತರ್ಸತ್ತೆ ಅಂತ. ಅತ್ತೆ ಅತ್ತೆ ಏನಮ್ಮ ಅತ್ತೆ ಚಿಕನ್ ಮಟನ್ ಏನಾದರೂ ತಗೊಂಬರತ್ತೆ ನಮ್ಮ ಅಕ್ಕ ಬಂದೈತಲ್ಲ ಅದಕ್ಕೆ ಚಿಕನ್ ಮಟನ್ ಏನಾದರೂ ಮಾಡೋಣ. ಎಲ್ಲರೂ ಬೇರೆ ಮನೆಯಾಗಿದ್ದೀರಾ ಇವತ್ತು ಭಾನುವಾರ ಬೇರೆ ಸಮರ್ಥನೂ ಇದ್ದಾರೆ ನೀವು ಇದ್ದೀರಾ ಮಾವನೂ ಐತೆ ಅದಕ್ಕೆ ಅತ್ಲಾಗೆ ಏನಾರ ಮಾಡೋಣ ಸ್ಪೆಷಲ್ ತಗೊಂಬರತ್ತೆ. ಬೇಡ ಕಣಮ್ಮ ಹಬ್ಬಕ್ಕೆಲ್ಲ ಮನೆ ತೊಳೆದಿದ್ದೀವಲ್ಲ ನೆನ್ನೆ ಎಲ್ಲನ ಮನೆ ಎಲ್ಲನ ಕ್ಲೀನ್ ಮಾಡಿದ್ದೀವಿ. ಹಬ್ಬಕ್ಕೆ ಕ್ಲೀನ್ ಮಾಡಿದ್ಮೇಲೆ ಚಿಕನ್ ಮಟನ್ ಮಾಡಬಾರ್ದು ಹಬ್ಬ ಆಗೋವರೆಗೂ. ಹಬ್ಬ ಇನ್ನೇನು ದಿನ ಐತೆ ಬಿಡು ಬಿಸಿಲು ಬೇರೆ ಏನು ಬೇಡ ಅಲ್ಲ. ನಮ್ಮ ಅಕ್ಕ ಬಂದಿತ್ತಲ್ಲ ತೀರಾ ಹೊರಗೆ ಮಾಡ್ತೀನತ್ತೆ ನಾನು ತಗೊಂಬಂದು ಕೊಡ್ರಿ. ಬೇಡ ಮಾಡಬಾರ್ದು ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಮನೆಯೆಲ್ಲ ಬಳ್ದಿದ್ದಾದಮೇಲೆ ಎಲ್ಲ ಆಗೋವರೆಗೂ ಮಾಡಬಾರ್ದು ಕಣಮ್ಮ. ಹಬ್ಬಕ್ಕೆಲ್ಲನ ತೊಳೆದೈತಿ ತೊಳೆದ್ಮೇಲೂ ಹೆಂಗೆ ತೊಳೆದಿದೀಯ ಅವಳು ಬರೋದಕ್ಕೆ ನೀನು ಅವಳು ಹಿಂಗೆ ಇಬ್ಬರು ತೊಳೆದಿರ ಏನಾದರೂ ಪಾಯಸ ಗೀಸ ಏನಾದರೂ ಮಾಡು. ಇಲ್ಲಪ್ಪ ನಾನು ಪಾಯಸ ತಿಂಬಲ್ಲ ನಾನು ಅಂಥವೆಲ್ಲ ನಮಗೆ ಅವೆಲ್ಲ ಇಷ್ಟನೇ ಆಗಲ್ಲ ಪಾಯಸ ಗೀಸ ಎಲ್ಲನ. ಅದೇ ಪಾಯಸನೇ ಮಾಡ್ತಿದ್ದೇನೆ ಮನೆ ತೊಳೆದಿದ್ದೀವಲ್ಲ ಅಕ್ಕ ಅದಕ್ಕೆ ಮಾಡೋಂಗಿಲ್ಲ ಅಂತೆ. ಸರಿ ಏನಮ್ಮ ಹೊರಗೆ ತಿನ್ಕೊಂತೀಯಾ ಹೊರಗೆ ಏನಾನ ತಿಂತೀಯಾ ತರ್ಸೋಣ ಬಿರಿಯಾನಿ ಏನೇನಾದರೂ ತರ್ಸೋಣ. ಏನು ಬೇಡ ಬಿಡು ಏನು ಬೇಡ ಯಾವ ಬಿರಿಯಾನಿ ಬೇಡ ಯಾತ ಬೇಡ ಸುಮ್ಮನೆ ಹೋಗು. ಇಲ್ಲಾಂದರೆ ತತ್ತಿದ್ವಿ ಕಣಮ್ಮ ಮನೆ ತೊಳೆದಿರೋದಕ್ಕಾಗಿನ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ತರಬಾರ್ದು ಹಬ್ಬ ಬೇರೆಯೇ ಅಷ್ಟು ಪೂಜೆ ಮಾಡಬೇಕು ಹಬ್ಬಕ್ಕೆ ದೇವ್ರ ಪೂಜೆ ಮಾಡಬೇಕು ಹಿರಿಯರ ಪೂಜೆ ಮಾಡಬೇಕು ಅದಕ್ಕೋಸ್ಕರ. ಸರಿ ಆಯಿತು ಬಿಡತ್ತೆ ಏನು ಬೇಡ ಬಂದಾಗಿಂದಲೂ ಒಂದಿಟ್ಟು ಖುಷಿಯಾಗಿ ಇದ್ದಾಳೆ ಪರವಾಗಿಲ್ಲ ಒಂದಿಟ್ಟು. ನಿಮ್ಮ ಅತ್ತೆ ಅಂತೂ ಅಯ್ಯಪ್ಪ ದೇವ್ರಿ ಅದು ಯಾಕಂಗೆ ಆಡ್ತಾಳೆ ಸ್ನೇಹ. ಹ್ಞೂನಕ್ಕ ನೋಡು ಅವರಾದರೆ ಬೇಕಾದರೆ ಗನ್ವಾಗೆ ಅವ್ರ ಅಮ್ಮೇರೆ ಯಾರನ ಬರಲಿ ಗನ್ವ ಮಾಡಿಕ್ತಾರೆ ಬೇಕಾರೆ ಹೊರಗೆಲ್ಲನ ಆದ್ರೂ ನಮ್ಮ ಕಡೆಗಳವ್ರು ಅಂದರೆ ಅಷ್ಟು ನಮ್ಮ ಅವ್ರ ಕಡೆಗಳವ್ರು ಯಾರನ ಅಂದರೆ ಎಷ್ಟು ಇದು ಮಾಡ್ತಾರೆ. ನಮ್ಮ ಕಡೆಗಳವರಾದ್ರೆ ಬಿಡು ಇವ್ರೇನು ಬಡವರು ಬತ್ತಕ್ಕಲ್ಲ ನಾಲ್ಕ ಹೇಳಕ್ಕ ಏನೇ ಅಂದ್ರೂ ಬಡವ್ರ ಹೆಣ್ಮಕ್ಳು ಸಾವುಕಾರ ಮನೆ ಮದುವೆ ಆಗಬಾರ್ದು ಒಂಥರ ಕೀಳಾಗಿ ನೋಡ್ತಾರೆ ಇವ್ರು ಬಡವ್ರ ಹೆಣ್ಮಕ್ಳು ಅಂತ ಕೀಳಾಗಿ ನೋಡ್ತಾರೆ ನಮ್ಮನ್ನ. ಮತ್ತೆ ಅಲ್ಲ ನಿಮ್ಮ ಅತ್ತೆ ಏನು ಅದೇನಾಗುತ್ತಪ್ಪ ಏನಾಗಲ್ಲ. ನಾವು ನಮ್ಮ ಮನೆ ತೊಳೆದಿದ್ದೀವಪ್ಪ ನಾವು ಮನೆ ಎಲ್ಲ ಹೊಸ್ದಾಗಿ ಪೇಂಟ್ ಮಾಡಿಸ್ತಾ ನಿಮ್ಮ ದೊಡ್ಡಮ್ಮ ಎಲ್ಲ ಪೇಂಟ್ ಮಾಡಿಸಿದ್ದಾದ್ಮೇಲೆ ನಾವು ಚಿಕನ್ ಮಾಡಿದ್ವಪ್ಪ ಚಿಕನ್ ಮಾಡಿದ್ವಿ ಮಟನ್ ಮಾಡಿದ್ವಿ ಮಾಡ್ತಾನೆ ಇರ್ತೀವಿ. ಮೊಟ್ಟೆ ಬಿರಿಯಾನಿ ಮೊಟ್ಟೆ ಆಮ್ಲೆಟು ಮತ್ತು ಮೊಟ್ಟೆ ಬೋಂಡ ಮೊಟ್ಟೆ ಕಬಾಬು ಎಲ್ಲ ಮಾಡ್ತಾ ಇರ್ತೀವಿ ನಾವು. ಏನಾಗಲ್ಲಪ್ಪ ಅಯ್ಯಪ್ಪ ನಿಮ್ಮ ಅತ್ತೆ ಏನು ಹಂಗೇನೆ ಅಯ್ಯೋ ತಗ ಹಂಗೆ ಮತ್ತೆ ನಮ್ಮ ಕಡೆಗಳವ್ರಿಗಾದರೆ ಒಂದು ನಿಮ್ಮ ಅವ್ರ ಕಡೆಗಳವ್ರಿಗಾದರೆ ಒಂದು ಅವ್ರ ಕಡೆಗಳವ್ರಿಗಾದ್ರೆ ಧರ್ಮ ಮಾಡಿಕ್ತಾರೆ. ನೀನು ಅವ್ರ ಕಡೆಗಳವ್ರು ಯಾರನ್ನು ಬರ್ತಾರಲ್ಲ ಅವ ಮಾತಾಡಬೇಕು ಹಂಗೆ ಮತ್ತೆ ಅವ್ರ ಕಡೆಗಳವ್ರು ಯಾರಾದರೂ ಬರ್ತಾರಲ್ಲ ಅವ ಮಾಡಲಿ ಅವಾಗ ನಾನು ಹೇಳ್ತೀನಿ ನಾನು ಏನಾನ ಪೂಜೆ ಮಾಡ್ತೀನಿ ವ್ರತ ಮಾಡ್ತೀನಿ ಮಾಡಂಗಿಲ್ಲ ಅಂತೀನಿ ಯಾರನ ಬರಲಿ ಅವಾಗ ಮಾತಾಡ್ತೀನಿ. ಇವಾಗ ಮಾತಾಡಿದ್ರೆ ಈಗಳಪ್ಪೋ ಮಾತಾಡ್ತಾಳೆ ಈಗಳಪ್ಪೋ ಅಂತಾಳೆ ಅಂತೇಳಿ ಸುಮ್ಮನೆ ಸಿಟ್ಟುಗಳು ಈಗಳಪ್ಪೋ ಅಂದ್ಲು ನಮ್ಮನ್ನ ಹಂಗಂದ್ಲು ಹಿಂಗಂದ್ಲು ಅಂಬೋದೊಂದು ಯಾಕೆ ನೋಡಂತ ತಡಿ ನೋಡಿದ್ರೆ ಗೊತ್ತಾಗ್ತೈತೆ. ಅವನಂತೂ ಯಾವಾಗಲೂ ಅಮ್ಮಯ್ಯ ಅಂತಿರ್ತಾನಲ್ವೇ ಹಿಂಗಂದ್ರೆ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇದು ಹಿಂಗೆ ಯಾವಾಗಲೂ ಅಮ್ಮಯ್ಯ ಅಂತಿರ್ತಾನೆ ಮಂಗಾಗುತ್ತೆ. ಎಲ್ಲದಕ್ಕೂ ಅಮ್ಮಯ್ಯ ಪ್ರತಿಯೊಂದಕ್ಕೂ ಅವ್ರ ಅಮ್ಮ ಹೇಳ್ದಂಗೆ ಕೇಳೋದು. ಇವರು ಸಾಲ ಮಾಡ್ಕೊಂಡಿದ್ರಂತೆ 5 ಲಕ್ಷನ ಅದನ್ನು ಸಾಲ ತೀರ್ಸೈತೆ ಅದಕ್ಕೇ ಅಮ್ಮಯ್ಯ ಅಂತೇಳಿ ಅಷ್ಟೊಂದು ಇದು ಮಾಡೋದು. ಅದೇ ಮತ್ತೆ ಎಷ್ಟೊತ್ತಿಗೆ ಹೋಗ್ತಾರೋ ಅಮ್ಮಂಗಾಗುತ್ತಲ್ಲೇ ನಿಮ್ಮ ಕಡೆಗಳಾರು ಯಾರನ್ನ ಬಂದರೆ ಹಂಗೆ ಅನ್ಸೋದು. ಅಕ್ಕ ಇರೋಕ್ಕ ಸುಮ್ಮನೆ ಒಂದು ಹೆಂಡ್ತಿನ ನೀನು ಹೋಗ್ಬೇಡ ಏನು ನೀನೇನು ಆರಾಮಾಗಿರ್ತೀಯ ಏನು ಯಾವ ಮಕ್ಕಳಿಲ್ಲ ಮರಿ ಇಲ್ಲ ಏನಿಲ್ಲ ಒಂದು 2 ದಿವಸ ಸುಮ್ಮನೆ ಆರಾಮಾಗಿದ್ದು ಬಿಡಕ್ಕ. ಬಿಡತ್ತ ಹೋಗ್ತೀನಿ. ಇಲ್ಲ ಕಣಕ್ಕ ಒಂದು ವಾರ ಇರು ಅಮ್ಮಯ್ಯ ಒಂದಿಟ್ಟು ಉಂಬಕ್ಕೆ ಇಕ್ತೀಯೇನೆ ಅಜ್ಜಿ ಹೋಗಿ ಇಕ್ಕೊಂಡು ಉಣ್ಣೋಗು ಹೋಗು ಇಕ್ಕೊಂಡು ಉಣ್ಣೋಗು ಯಾರು ಬೇಡ ಅನ್ನಲಿಲ್ಲ ನಿನ್ನ ಹೋಗಿ ಇಕ್ಕೊಂಡು ಉಣ್ಣೋಗು ಉಂದಲ್ಲ ನೀ ಒಜ್ಜಿದೊಂದು ಹಗ್ಲಲ್ಲ ಇಕ್ಕಿ ಸಾಕಾಗುತ್ತೆ ಉಂಬಕ್ಕೆ ನಮಗಂತೂ ಒಂದಿಟ್ಟು ಉಂಬಕ್ಕೆ ಇಕ್ಕದು ಕಷ್ಟ. ಬೋಲು ಒಳದಲ್ಲಿ ಪೀಳಿ ಇದೆ ಅಂತದ್ದು ಇದ್ರದ್ದು ಮದುವೆ ಮಾಡ್ಕೊಂಬಂದ್ರು ಏನೋ 2 ದಿನ ಆ ಥರ ಮಾಡ್ಕೊಬೇಡ್ರಿ ಸುಮ್ಮನಿರ್ರಿ ಅಂತ ಹೇಳ್ತೀನಿ. ಇದೆ ಅಂಥದ್ದು ಮದುವೆ ಮಾಡ್ಕೊಂಬಂದ್ರೆ ಹುಟ್ಟು ಸೋಯ್ ಬೇರೆ ನನ್ನ ಮಂಡಿ ಆಗೈತೆಲ್ಲನ ಸುಮ್ಮನೆ ಹೋಗು ಮಾತಾಡ್ಬೇಡ ನೀನೇನ ಮಾತಾಡ್ಬಿಟ್ಟಿದೀಯ ಅಂದ್ರೆ ನೋಡು ಇಂಥರ್ತಾಗೆಲ್ಲನ ಅಯ್ಯೋ ನೀವು ಪೇಸ್ ಆಡಬೇಕು. ಅದಕ್ಕೆ ಗಂಡ ಹೆಂಡತಿ ಇಬ್ಬರು ಗರ್ಮಾಟವನ್ನಾಗ ಯಾವ್ದಾನ ಒಂದು ರೂಮು ಹಾಲು ಅಡುಗೆ ಮನೆ ಎಲ್ಲ ಚೆನ್ನಾಗಿ ಒಳಗೆ ನೀರು ಬರೋ ಅಂಥದ್ದು ಟಾಯ್ಲೆಟು ಎಲ್ಲ ಒಳಗಿರೋ ಬಸ್ಲು ಟಾಯ್ಲೆಟ್ ಎಲ್ಲ ಒಳಗೆ ಇರೋ ಅಂಥದ್ದು ಯಾವ್ದಾನ ಒಂದು ಮನೆ ಮಾಡ್ಕೊಬಿಟ್ಟು 5,000 5 ವರ್ಷ 5,000ಕ್ಕೆ ಸಿಗ್ತವೆ. 5,000ಕ್ಕೆ ಒಂದು ಸಿಂಗಲ್ ಬೆಡ್ರೂಮಿನ ಮನೆ ಮಾಡಿಕೊಂಡು ಇಬ್ಬರು ಎಷ್ಟು ಚೆನ್ನಾಗಿರ್ಬೋದು ಗೊತ್ತಾ ನೀವು ನಿಜವಾಗ್ಲೂ ತುಂಬ ಚೆನ್ನಾಗಿರ್ಬೋದು. ಏನು ಮಾಡ್ತೀಯಕ್ಕ ನಮ್ಮ ಕರ್ಮ ನಾನು ಹೇಳ್ತೀನಿ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಅಯ್ಯಪ್ಪ
ನಾನು ಅತ್ಲಾಗೆ ಸುಮ್ಮನೆ ಅತ್ಲಾಗ ಹೋಗಿ ಆರಾಮಾಗಿರೋಣ ಎಲ್ಲಾದ್ರೂ ಹೋಗಿ ಅಂತ ಹೇಳಿದ್ರು ಕೇಳ್ತಿಲ್ಲ. ಅದೇ ಇವಾಗ ಸಮಸ್ಯೆ ಆಗಿರೋದು ಹೋಗತ್ಲಾಗೆ. ಇವಾಗ ಅಲ್ಲಿಗೂ ಹೋಗೋಕ್ಕಾಗ್ತಿಲ್ಲ, ಏನಿಲ್ಲ. ಹೋಗ್ಬೋಲ್ ಬೇಜಾರಾಗ್ತೈತೆ ನನಗಂತೂ. ಇವಾಗ ಹೆಂಗಿರ್ಬೋದು ಆರಾಮಾಗೆ ಸ್ನೇಹ? ನಿನಗೂ ನಿನ್ನ ಗಂಡಿಗೆ ಇಬ್ರಿಗೂ ಬುದ್ಧಿ ಇಲ್ಲ, ಏನು ಮಾಡ್ತೀಯ? ಬುದ್ಧಿ ಇಲ್ಲ ಅಂತ ಎಷ್ಟು ಸತಿ ಹೇಳ್ತೀಯಾಕ? ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ಆಗೋದು ಹೇಳು? ಬುದ್ಧಿ ಇಲ್ಲ, ಏನು ಮಾಡೋದು? ನಮಗೂ ಹೇಳಿ ಹೇಳಿ ಸಾಕಾಗೈತಿ. ಅಮ್ಮನಾದರೂ ಹೇಳುತ್ತೆ, ಅಮ್ಮನೂ ಹೇಳಲ್ಲ. ಅದಕ್ಕೆ ನಾನು ಸುಮ್ಮನೆ ಒಂದೆರಡು ದಿವಸ ಊರಿಗೆ ಹೋಗೋಣ ಅಂತ ಇದ್ದೀನಿ. ಒಂದೆರಡು ದಿವಸ ನೋಡೋಣ. ನೋಡಿ ನಾನು ಸುಮ್ಮನೆ ಹೋಗ್ತೀನಿ, ಅಮ್ಮಗೆ ಹೇಳಿ ಅಲ್ಲೇ ಇರ್ತೀನಿ. ಆಮೇಲೆ ಹೋದರೆ ಅವರೇ ಆಮೇಲೆ ಏನೋ ನೋಡಿ ಡಿಸೈಡ್ ಮಾಡ್ತಾರೆ. ಇಲ್ಲೇ ಇದ್ದು ನಾನು ಕೇಳಿ 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 ಸಿಟ್ಟಾಗಿ ಸಾಕಾಗೈತೆ ಕಣಕ್ಕ. ಅಲ್ಲೇನೆ ಹೇಳ್ತೀನಿ, ಬೇರೆ ಮನೆ ಮಾಡ್ಕೊಂಡಿರೋಣ ಇರೋಣ ಅಂತ ಹೇಳಿ ಸಾಕಾಗುತ್ತಂಗೆ. ಮತ್ತೇನು ಅವ್ರ ಮಗನು ಫಸ್ಟ್ ಅವರಿಬ್ರು ತಾಯಿ ಮಗನ ದೂರ ಮಾಡಬೇಕು. ದೂರ ಮಾಡಿದ್ರೆ ಮಾತ್ರ ನಿನ್ನ ಗಂಡ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ. ಇಲ್ಲ ಅಂದರೆ ಇಲ್ಲ. ನೀನು ಫಸ್ಟು ನಿನ್ನ ಗಂಡನಿಗೆ ಹೇಳು, ಅಮ್ಮ ಹಿಂಗೆ ಹಿಂಗೆ ಅಂತೇಳಿ ಏನೋ ಒಂದು ಹೇಳಿ ಫಸ್ಟು ದೂರ ಮಾಡೋದು ಕಲಿ. ಅವ್ರನ್ನ ದೂರ ಮಾಡಿದ್ರೆ ನೀನು ಹೇಳ್ದಂಗೆ ಕೇಳ್ಕೊಂಡು ಇರ್ತಾನೆ ಇಲ್ಲಿ. ಅದೇ ಮತ್ತೆ ಅದನ್ನೇ ಏನೋ ಹೇಳಿ ಏನೋ ಮಾಡ್ಬೇಕಷ್ಟೇ ಕಣಕ್ಕ. ಇನ್ನೇನು ಮಾಡ್ತೀಯ? ನಮ್ಮಮ್ಮ ಇನ್ನೂ ಇವ್ರು ಹೇಳ್ದಂಗೆ ಕೇಳುತ್ತೆ. ನನಗಂತ ತಿಗಳಕ್ಕ ಯಾಕಾದ್ರೆ ಈ ಮನೆ ಮದುವೆ ಆದ್ನೋ ಅನ್ನಿಸ್ತೈತೆ. ಆರಾಮಾಗತ್ಲಾಗ ಒಳ್ಳೆಯವ್ರು ಯಾರನ್ನ ನೀನು ಆಗಿದೆಯಲ್ಲ ಹಂಗೆ ಮದುವೆ ಆಗಿ ಚೆನ್ನಾಗಿರ್ಬೋದಾಗಿತ್ತು. ನಾನು ಒಬ್ಬಳೆ ಮಗಳು ನಮ್ಮೂರಾಗಿ ನಮ್ಮ ಅಮ್ಮನ ಮನೆಗೆ ಇರ್ಬೋದಾಗಿತ್ತಾರೆ. ಬಡವರು ಆದರೂ ಪರವಾಗಿಲ್ಲ, ಹೆಂಗೆ ಯಾರನ್ನ ಒಳ್ಳೆಯವ್ರನ್ನ ಆಗ್ಬೋದಾಗಿತ್ತು. ಏನು ಮಾಡ್ತೀವಿ? ಇಂಥ ಮನೆ ಸಿಕ್ಕಿರೋದು ನನ್ನ ಕರ್ಮ ಕಣಕ್ಕ. ಹೇಳಮ್ಮ. ನೋಡಿದ ಮೇಲೆ ನಿಮ್ಮ ಮಾಮಿದ್ದಿದ್ದು ಅವ್ನು ಕುಯ್ಕಮ್ಮ ತಾಯಿ. ನಿಮ್ಮ ಮತ್ತೆ ಒಂದು ಘಾಟ್ ಹೇಳು. ನಿಮ್ಮ ಮಾಮಂತೂ ಮಾತಾಡಲ್ಲ, ಮನೆ ಹೇಳಲ್ಲ, ಕುಯ್ಕ್ ನನ್ನ ಮಗ. ಸುಮ್ಮನೆ ಇರ್ತಾನೆ ಹಂಗೇನೆ. ಅಯ್ಯಪ್ಪ ಎಲ್ಲನ ಹೆಂಡ್ತಿತ ಮಾತಾಡ್ತಿರ್ತಾನೆ ನಿಮ್ಮ ಮಾಮ ಹಂಗೆ ಹಿಂಗೆ ಅಂತ ಅಲ್ವಿ. ಅವನೊಂಥರ ಕಣ. ನಿಮ್ಮ ಮಾಮ ನಾನು ನೋಡಿದ ಮೇಲೆ ಏನು ನಿಂತಾನಾಗೆ ಅನ್ಕೊಂಡು ನಿಮ್ಮ ಮಾಮನ ಥರ ಇದ್ದಾನಮ್ಮ ತಾಯಿ. ಹೇಳು. ನೋಡೋಕ್ಕಾಗಲ್ಲ. ಅಜ್ಜ ಅಜ್ಜಿ ಸರ್ನು ನೋಡ್ಬೇಕು ನೀವು. ಅಜ್ಜ ಅಜ್ಜಿ ಪಾಪ ಅವು ಇಲ್ಲೇ ಇದಾವೆ ನಿಮ್ಮ ತಾಯಿಗೆ. ಅವ್ರು ನೋಡಲ್ಲ, ಅವ್ರು ಇನ್ನೊಬ್ರು ಇದ್ದಾರಲ್ಲ ಅವ್ರು ನೋಡಲ್ವಿ ಇವ್ರನ್ನ. ಬರೀ ಇವ್ರೊಬ್ಬರೇ ನೋಡ್ಕೋಬೇಕಿ? ಇಲ್ಲ, ಬರೀ ನಾವೇ ನೋಡಬೇಕು, ನಾವೇನೇ ನೋಡ್ಕೋಬೇಕಂತೆ. ನಾನು ನಮ್ಮ ಅತ್ತಿಗೆ ಹೇಳ್ತೀನಿ, ಅವರು ನೋಡ್ಕೊಂಬ್ಲೇಳು, ನಾವ್ಯಾಕೆ ನೋಡ್ಕೊಂಬನ ಅಂತ ಹೇಳಿ. ಅಯ್ಯಮ್ಮ ಅಕ್ಕ ಇಲ್ಲ, ಇನ್ನೊಂದು ಡೆಲಿವರಿ ಆಗೈತೆ, ಅಲ್ಲೇ ಐತಿತ್ತು ಅವ್ರ ಮನೆಯಾಗಿ. ಅದಕ್ಕೇನೆ ಏನು ಮಾಡ್ತೀಯ? ಇವಾಗ ಒಂಥರ ಏನೋ ನಾವೇ ಎಲ್ಲ ಇವಾಗ ಬಿಡು. ಇವಳು ಇದ್ದಾಳೆ, ನೋಡ್ತಾಳೆ, ಎಲ್ಲರನ್ನೂ ನೋಡಲಿ ಅವಳು ಅಂಬತ್ತಕ್ಕಲ್ಲೂ ನನ್ನ ಹಂಗೆ ಕೀಳಾಗಿ ಒಂಥರ ಏನ ಕಣಕ್ಕ. ಅದೇ ಮತ್ತೆ ನಾನು ಹೇಳ್ದಂಗೆ ಬಡವ್ರನ್ನ ಮಾತ್ರ ಬಡವ್ರು ಸಾವ್ಕಾರ ತಕ್ಕ ಹೋಗ್ಬಾರ್ದು ಕಣಕ್ಕ. ಏನೇ ಅಂದ್ರೂ ಒಂಥರ ಮರ್ಯಾದೆ ಇರಲ್ಲ. ಬಡವ್ರ ತಕ್ಕೆ ಹೋಗ್ಬೇಕು. ನನ್ನಂತಾಳು ನಿನ್ನಂತಾಳನ್ನ ಕೇಳಬೇಕು. ಏನೇ ಆಗಲಿ ನನ್ನಂತಾಳು ನಿನ್ನಂತಾಳು ತಕ್ಕೆ ಬರಬೇಕು. ನಮ್ಮಂತಾರು ಈಗ ಇಂಥ ಸಾವ್ಕಾರ ತಕ್ಕ ಬಂದರೆ ಹಿಂಗೆ ಆಗೋದು. ತೋಟ ಐತಿ, ಮಸ್ತಾಗೈತಕ್ಕ, ಮಸ್ತಾಗೈತಿ ಅಕ್ಕ. ಅವು ಈಗ ಪರಂಗಿ ಹಣ್ಣು ಬೆಳೀತಾರೆ, ಇದೆಂಥದ್ದು ದಾಳಿಂಬೆ ಹಣ್ಣು ಬೆಳೀತಾರೆ. ದಾಳಿಂಬೆ ಅದು ಹೋದ್ರೆ ಲಕ್ಷಗಟ್ಟಲೆ ಬರುತ್ತೆ. ತೋಟದ ಲಕ್ಷಗಟ್ಟಲೆ ಬರುತ್ತೆ. ಎಲ್ಲದು ಏನು ಮಾಡ್ತಾರೆ, ಸಂಬಳ ಬರುತ್ತೆ. ಇಷ್ಟು ಆಸೆ ಅಕ್ಕ, ಭಾಳ ದುರಾಸೆ ಕಣಕ್ಕ. ಬಿಡು, ಇರೋದೇನೆ ಉಣ್ಕೊಂಡದ್ದು ಚೆನ್ನಾಗಿರೋಣ ಅಂಬೋದೇನಿಲ್ಲ. ಭಾಳ ದುರಾಸೆ ಅಂದರೆ ದುರಾಸೆ. ದುರಾಸೆ ಬುದ್ಧಿ. ಹೇಳಿರೋರಿಗೆ ಹಂಗೆ. ಮತ್ತೆ ಇಲ್ದಾರು ಯಾತ ತಲೆ ಕೆಡ್ಸ್ಯಮಲ್ಲ ಇರೋ ಅಂತಾರು ಇನ್ನೂ ಕೂಡ್ದಂಗೆಲ್ಲ ಜಾಸ್ತಿ ಕೂಡಲಿ ಅಂತಾರೆ. ಹಂಗೆ ಮತ್ತೆ ಏಳು ನೋಡಿರ್ ಗೊತ್ತಾಗುತ್ತಕ್ಕ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ನಮ್ಮ ಕಡೆಯವ್ರು ಬಂದರೆ ಹೆಂಗೆ ಯಾವ ರೀತಿ ಇದು ಮಾಡುತ್ತೆ. ಚಿಕನ್ ಮಾಡೋಣ ಅಂದರೆ ಬೇಡ ಅಂತೈತೆ. ಅವ್ರ ಕಡೆಗಳಾರ ಬರಲಿ, ಅವಾಗ ನಾನು ಬೇಡ ಅಂತೀನಿ. ಬೇಡ, ನಾನು ಪೂಜೆ ಮಾಡ್ತೀನಿ, ಮನೆಯವ್ರು ವ್ರತ ಮಾಡ್ತೀನಿ ಅಂತೀನಿ. ನಾನು ಏನಾನ ಒಂದು ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ. ನಮ್ಮ ದೊಡ್ಡಮ್ಮನ ಮಗಳು ಬಂದವಳೆ ಶೋಭಕ್ಕ, ನಾವು ಮಾಡಿಕನೆ ಅಂತಂದರೆ ಬೇಡ ಅಂತಾಳಲ್ಲ. ನಮ್ಮ ಅತ್ತೆ ಎಷ್ಟು ಮಟ್ಟಿಗೆ ಇರಬೇಡ. ನೋಡ್ತೀನಿ ಇದೇ ಇರುತ್ತೇನೋ ಅಂತ ಹೇಳಿ ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.